ಆಸೆಗಳನ್ನು ಈಡೇರಿಸುವ ಆದರೆ ಪ್ರತಿಯಾಗಿ ಕೆಲವು ಕೆಲಸಗಳನ್ನು ಮಾಡುವಂತೆ ಮಾಡುವ ಪುಸ್ತಕ ಮತ್ತು ಅದು ಅವರನ್ನು ಮಾಡಿಸುವ ಕೆಲಸವು ತುಂಬಾ ಅಪಾಯಕಾರಿಯಾಗಿದ್ದು ಅವರೇ ಅದನ್ನು ನಂಬಲು ಸಾಧ್ಯವಿಲ್ಲ. ಪ್ರತಿಯಾಗಿ ಕಜುಕಿ, ಸನ್ನಿ ಮತ್ತು ತೈಚಿ ಎಂಬ ಮೂವರು ಮಕ್ಕಳು ದೇವಾಲಯದಲ್ಲಿ ಆಸೆಗಳನ್ನು ಮಾಡುತ್ತಾರೆ. ಪ್ರೇತವು ತಮ್ಮ ಆಸೆಗಳೊಂದಿಗೆ ಓಡಿ ಹೋಗಿ ಅವರನ್ನು ಹಳೆಯ ಅಂಗಡಿಗೆ ಕರೆಯುತ್ತದೆ. ಎರಡನೆಯ ರಾಕ್ಷಸ ಕುಫಾದ ರಾಕ್ಷಸ. ಅದರ ದೌರ್ಬಲ್ಯವೆಂದರೆ ಅದು ಕೆಟ್ಟದನ್ನು ಸಹಿಸುವುದಿಲ್ಲ. ಮೂವರು ಅದನ್ನು ದುರುಪಯೋಗಪಡಿಸಿಕೊಂಡರು. ಅದು ಕೋಪದಿಂದ ಹೊರಬಂದಿತು. ತೈಚಿ ಅದನ್ನು ಪುಸ್ತಕದಲ್ಲಿ ಬಂಧಿಸಿತು. ಈಗ 2 ರಾಕ್ಷಸರನ್ನು ಸೆರೆಹಿಡಿಯಲಾಯಿತು. ಆದರೆ ಸಮಯ ಕಡಿಮೆಯಾಗಿತ್ತು. ಮಕ್ಕಳು ಕೇವಲ 2 ದಿನಗಳವರೆಗೆ ಅಷ್ಟೇ ಅಲ್ಲಿದ್ದರು. ಮೂರನೆಯ ರಾಕ್ಷಸ ಜೀಲ್ನ ರಾಕ್ಷಸ. ಪುಸ್ತಕವು ಅವರನ್ನು ಜೀಲ್ನ ಕಡೆಗೆ ಕಳುಹಿಸಿತು. ದೈತ್ಯನು ನೀರಿನೊಳಗೆ ಅಡಗಿಕೊಂಡಿದ್ದನು. ಅವನ ದೇಹವು ಹಾವು ಮತ್ತು ಮೀನಿನಿಂದ ಮಾಡಲ್ಪಟ್ಟಿದೆ. ಅವನು ಎಲ್ಲರನ್ನೂ ನೀರಿನಲ್ಲಿ ಮುಳುಗಿಸಿಕೊಳ್ಳುತ್ತಿದ್ದನು. ಆದರೆ ಸನ್ನಿ ಧೈರ್ಯವನ್ನು ತೋರಿಸಿದನು. ಅವನು ತನ್ನ ಬಟ್ಟೆಗಳನ್ನು ಕಟ್ಟಿಕೊಂಡು ಉದ್ದವಾದ ಬಲೆ ಮಾಡಿದನು. ದೈತ್ಯನು ನೀರಿನಿಂದ ಹೊರಬಂದಾಗ ಎಲ್ಲರೂ ಒಟ್ಟಾಗಿ ಅವನನ್ನು ಬಲೆಯಲ್ಲಿ ಸಿಲುಕಿಸಿ ಪುಸ್ತಕದಲ್ಲಿ ಬಂಧಿಸಿದರು. 4ನೆಯ ರಾಕ್ಷಸ ಐನೋದ ರಾಕ್ಷಸ. ಈ ರಾಕ್ಷಸ ಐನೋದಲ್ಲಿ ವಾಸಿಸುತ್ತಿದ್ದನು. ಅವನು ಯಾರ ರೂಪವನ್ನು ಧರಿಸಿ ಎಲ್ಲರನ್ನೂ ವಂಚಿಸಿದನು. ಕೆಲವೊಮ್ಮೆ ಅವನು ಕಜುಕಿಯಾಗಿ, ಕೆಲವೊಮ್ಮೆ ಹಯಾಮನ್ನಾಗಿ ಬರುತ್ತಿದ್ದನು. ನಿಜವಾದವನು ಯಾರೆಂದು ಯಾರಿಗೂ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ನಂತರ ಸತ್ಯ ಬಹಿರಂಗವಾಯಿತು. ಅವನ ಪ್ರತಿಬಿಂಬ ಎಂದಿಗೂ ನೆಲದ ಮೇಲೆ ಬೀಳಲಿಲ್ಲ. ಕಜುಕಿ ಗಮನ ಹರಿಸಿ ತಕ್ಷಣ ನಿಜವಾದ ರಾಕ್ಷಸನನ್ನು ಗುರುತಿಸಿದನು. ಒಟ್ಟಾಗಿ ಅವನನ್ನು ಒಂದು ಪುಸ್ತಕದಲ್ಲಿ ಬಂಧಿಸಲು ಸಾಧ್ಯವಾಯಿತು. 5ನೆಯ ರಾಕ್ಷಸನು ಟೈಮ್ ಸ್ಟಾಪರ್. ಈ ರಾಕ್ಷಸನು ಸಮಯವನ್ನು ನಿಲ್ಲಿಸಬಲ್ಲನು. ಇದ್ದಕ್ಕಿದ್ದಂತೆ ಎಲ್ಲರೂ ಹೆಪ್ಪುಗಟ್ಟುತ್ತಿದ್ದರು. ಅವನು ಮಾತ್ರ ಚಲಿಸುತ್ತಿದ್ದನು. ಮಕ್ಕಳು ಚಲಿಸಲು ಸಹ ಸಾಧ್ಯವಾಗಲಿಲ್ಲ. ಆದರೆ ಮಿನಾಟೋ ಧೈರ್ಯವನ್ನು ಒಟ್ಟುಗೂಡಿಸಿ ಪುಸ್ತಕವನ್ನು ತೆರೆದನು. ಅವನು ಸ್ವತಃ ಹೆದರುತ್ತಿದ್ದರೂ ಅವನು ತನ್ನ ಶಕ್ತಿಯನ್ನು ಬಳಸಿಕೊಂಡು ಪುಸ್ತಕದ ಮೇಲೆ ಮಾಟ ಮಾಡಿದನು. ಸಮಯದ ಮೇಲಿನ ಮಾಟ ಮುರಿಯಲ್ಪಟ್ಟಿತು ಮತ್ತು ರಾಕ್ಷಸನನ್ನು ಬಂಧಿಸಲಾಯಿತು. 6ನೆಯ ರಾಕ್ಷಸನು ಕತ್ತಲೆಯ ಪ್ರಭು. ಈಗ ಎಲ್ಲರೂ ತುಂಬಾ ಭಯಭೀತರಾಗಿದ್ದರು. ಪುಸ್ತಕವು ಅವರನ್ನು ಪಾಳುಬಿದ್ದ ಕಟ್ಟಡದ ಕಡೆಗೆ ಕಳುಹಿಸಿತು. ಅದು ಕತ್ತಲೆಯಾಗಿತ್ತು. ಈ ರಾಕ್ಷಸನು ಎಷ್ಟು ಶಕ್ತಿಯನ್ನು ಹೊಂದಿದ್ದನೆಂದರೆ, ನೀವು ಅವನಿಗೆ ಹೆಚ್ಚು ಭಯಪಡುತ್ತೀರೋ ಅಷ್ಟು ದೊಡ್ಡವನು, ಅವನು ಬಲಶಾಲಿಯೂ ಆಗುತ್ತಾನೆ. ಎಲ್ಲರೂ ಭಯಭೀತರಾಗಿದ್ದರು. ಆದರೆ ಹಯಾಮ ಅವನಿಗೆ ಧೈರ್ಯ ತುಂಬುತ್ತಾ, ನಾವು ಭಯಪಡದಿದ್ದರೆ ಅದು ದುರ್ಬಲವಾಗುತ್ತದೆ. ನಿಧಾನವಾಗಿ ರಾಕ್ಷಸ ಚಿಕ್ಕದಾಯಿತು ಮತ್ತು ಅಂತಿಮವಾಗಿ ಪುಸ್ತಕದಲ್ಲಿ ಮಗ್ನನಾದನು. ಸತ್ವ ಮತ್ತು ಕೊನೆಯ ರಾಕ್ಷಸ ನಿಜವಾದ ಸತ್ಯ. ಈಗ ಒಂದೇ ಒಂದು ರಾಕ್ಷಸ ಉಳಿದನು. ಈ ರಾಕ್ಷಸನು ಎಲ್ಲವೂ ಪ್ರಾರಂಭವಾದ ಸ್ಥಳದಿಂದ ದೇವಾಲಯದಲ್ಲಿದ್ದಾನೆ ಎಂದು ಪುಸ್ತಕ ತೋರಿಸಿತು. ಅವರು ದೇವಾಲಯವನ್ನು ತಲುಪಿದಾಗ ಅವರು ಆಘಾತಕ್ಕೊಳಗಾದರು. ಕೊನೆಯ ರಾಕ್ಷಸ ಬೇರೆ ಯಾರೂ ಅಲ್ಲ, ಮೊದಲ ಭಯಾನಕ ಧ್ವನಿಯನ್ನು ಹೊಂದಿದ್ದ ಅದೇ ದೆವ್ವ. ಆದರೆ ಮೂವರು ಸ್ನೇಹಿತರು ಬಿಟ್ಟುಕೊಡಲಿಲ್ಲ. ಅವರ ನಿಜವಾದ ಶಕ್ತಿ ಸ್ನೇಹ ಎಂದು ಅವರು ನೆನಪಿಸಿಕೊಂಡರು. ದೆವ್ವ ಕೂಗಿತು, ನೀವು ನನ್ನನ್ನು ಬಂಧಿಸಿದರೆ ನಂತರ ನಿಮ್ಮ ಆಸೆಗಳು ಎಂದಿಗೂ ಈಡೇರುವುದಿಲ್ಲ. ಕಾಜು ಕೂಗಿದನು, ಆಸೆಗಳಿಗಿಂತ ನಮಗೆ ಜೀವನ ಬೇಕು. ಮೂವರು ಒಟ್ಟಾಗಿ ಅವನನ್ನು ಪುಸ್ತಕದಲ್ಲಿ ಬಂಧಿಸಿದರು. ತಕ್ಷಣ ಪುಸ್ತಕವು ಮಿನುಗಿತು ಮತ್ತು ಒಂದು ಧ್ವನಿ ಬಂದಿತು, ಸತ್ವ ರಾಕ್ಷಸರನ್ನು ಬಂಧಿಸಲಾಗಿದೆ. ಈಗ ನಿಮ್ಮ ಆಸೆಗಳು ಈಡೇರುತ್ತವೆ.